ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಜೀವಕ್ಕೆ ಜೀವ ನೀನು ಭಾಗ 65. ನಿವೇದಿತಾ ಆಸ್ಪತ್ರೆಯಿಂದ ಬಂದು 2 ತಿಂಗಳಾದರೂ ಅವಳ ಮೊಬೈಲ್, ಲ್ಯಾಪ್ಟಾಪ್ ಎಲ್ಲವನ್ನೂ ಅವಳಿಗೆ ಸಿಗದಂತೆ ವಾಸುದೇವ್ ಎಚ್ಚರ ವಹಿಸಿದ್ದರು. ಮನೆಯಲ್ಲೇ ಕೂತು ಬೋರ್ ಎನ್ನುವುದಕ್ಕಿಂತ ಆರ್ಯ ವಾಪಸ್ಸು ಹೋಗುವ ಮೊದಲು ಅವಳಲ್ಲಿ ಸಾಮ್ರಾಟ್ ಬಗ್ಗೆ ಹೇಳಿದ ಮಾತು ಹಾಗೂ ಅವನು ಕಳುಹಿಸಿರುವ ಆಡಿಯೋ ವಿಷಯವೇ ಅವಳ ತಲೆ ತಿನ್ನುತ್ತಿತ್ತು. ಆದಷ್ಟು ಬೇಗ ಹೇಗಾದರೂ ಮಾಡಿ ಮೊಬೈಲ್ ಕೇಳಬೇಕೆಂದು ಅಪ್ಪನ ಎದುರು ವಿಧವಾಗಿ ಅಂಗಲಾಚಿದರೂ ಅವರು ಮೊಬೈಲ್ ಕೊಟ್ಟಿರಲಿಲ್ಲ. ಅವರಿಗೆ ತನ್ನ ಆರೋಗ್ಯದ ಮೇಲಿರುವ ಕಾಳಜಿಯ ಬಗ್ಗೆ ಗೊತ್ತಿದ್ದರೂ ಆ ಆಡಿಯೋ ಬಗ್ಗೆ ಯೋಚಿಸಿ ತಲೆಕೆಡಿಸಿಕೊಂಡವಳು ಕೋಪ ಬಂದಂತೆ ನಟಿಸುತ್ತಾ ಅಪ್ಪನಿಗೆ ಬೈಯುತ್ತಿದ್ದರೆ, ಆಗಷ್ಟೇ ಸ್ಟಡಿ ರೂಮಿನೊಳಗಡೆ ಬಂದ ಅಖಿಲ್ ಮತ್ತು ಸಾಮ್ರಾಟನಿಗೆ ಅವಳ ಬೈಗುಳ ಕೇಳಿ ನಗು ಬಂದಿತ್ತು. ಅವಳ ಕಣ್ಣೋಟಕ್ಕೆ ವಾಸುದೇವ್ ಹಾಗೂ ಅಖಿಲ್ ತಮ್ಮ ನಗು ನಿಲ್ಲಿಸಿದ್ದರೆ, ಇನ್ನೂ ನಗುತ್ತಿರುವ ಸಾಮ್ರಾಟ್ ಬಳಿಗೆ ಹೋಗಿ, ಲೋ ದುಶ್ಯಾಸನ, ನನ್ನ ಕಷ್ಟ ನನಗೆ, ನಿನಗೆ ನಗು ಬರುತ್ತಿದೆಯಾ ಎಂದು ಹಲ್ಲು ಕಡಿದು ಹೇಳಿದವಳ ಮಾತಿಗೆ ಅವನ ಮುಖದಲ್ಲಿದ್ದ ನಗು ಕ್ಷಣದಲ್ಲೇ ಮಾಯವಾಗಿತ್ತು. ಮೊಬೈಲ್ ಸದ್ಯಕ್ಕೆ ತನ್ನ ಕೈಗೆ ಸಿಗುವುದಿಲ್ಲ ಎಂದವಳ ಕೋಪ ಸಾಮ್ರಾಟ್ ಮೇಲೆ ಹರಿದು ಬಾಯಿ ತಪ್ಪಿ ಆಡಿದ ಮಾತಿಗೆ ನಾಲಿಗೆ ಕಚ್ಚಿಕೊಂಡು ಕ್ಷಣ ಮಾತ್ರದಲ್ಲಿ ಅವನಿಗೆ ಬೆನ್ನು ಹಾಕಿ ನಿಂತು, ಅಪ್ಪ ಪ್ಲೀಸ್, ಒಂದೆರಡು ಬುಕ್ಸ್ ಆದರೂ ಹಿಡಿದುಕೊಂಡು ಹೋಗುತ್ತೇನೆ ಅನ್ನುತ್ತಾ ಬುಕ್ ಸೆಲ್ಫ್ ಪಕ್ಕ ಹೋದವಳ ಕೈರಟ್ಟೆ ಹಿಡಿದ ಅಖಿಲ್, ನಿನ್ನ ಪುಸ್ತಕದ ಪ್ರೇಮ ನಮಗೂ ಗೊತ್ತು. ಒಂದು ಸಲ ನೀನು ಪುಸ್ತಕ ಓದಲು ಕುಳಿತರೆ ಅದು ಪೂರ್ತಿಯಾಗುವ ತನಕ ಹೇಳುವುದಿಲ್ಲ. ಸೊ ಬುಕ್ ಏನೂ ಬೇಡ ಡ್ಯಾಡ್, ಅವಳ ಮೊಬೈಲ್ ಕೊಡಿ, ಅವಳ ಫ್ರೆಂಡ್ ಬಳಿಯಾದರೂ ಮಾತನಾಡಿಕೊಂಡು ಇರಲಿ ಎಂದವನ ಮಾತಿಗೆ ಖುಷಿಯಲ್ಲೇ ಅವನ ಕೆನ್ನೆ ಹಿಂಡಿ, ಸೋ ಸ್ವೀಟ್ ಆಫ್ ಯು ಬ್ರೋ, ಪ್ಲೀಸ್ ಅಪ್ಪ ಮೊಬೈಲ್ ಕೊಡಿ ಅಂತ ಚಿಕ್ಕ ಮಕ್ಕಳಂತೆ ಅವರೆದುರು ಕೈ ಚಾಚಿದವಳನ್ನು ನೋಡಿದ ವಾಸುದೇವ್, ನೀವಿಬ್ಬರು ಎಷ್ಟೇ ನಾಟಕ ಆಡಿದರೂ ಅವಳಿಗೆ ಮೊಬೈಲ್, ಬುಕ್ ಯಾವುದೂ ಸಿಗೋಲ್ಲ. ನನಗೆ ನಿನ್ನ ಆರೋಗ್ಯ ಮುಖ್ಯ ನಿವಿ, ಸೊ ಪ್ಲೀಸ್ ಹೋಗು ಹೊರಗಡೆ ಎಂದು ಗಂಭೀರವಾದ ಅಪ್ಪನ ಧ್ವನಿ ಕೇಳಿ ಪೆಚ್ಚು ಮೋರೆ ಹಾಕಿ ಅಲ್ಲಿಂದ ಹೊರಗಡೆ ನಡೆದಳು. ವಾಸುದೇವ್ ಬಂದ ಮಕ್ಕಳ ಜೊತೆ ಕಂಪನಿಯ ಬಗ್ಗೆ ಮಾತನಾಡುತ್ತಾ ಕುಳಿತರು. ಊಟ ಮುಗಿಸಿ ಬಾಲ್ಕನಿಯಲ್ಲಿ ನಿಂತು ನಕ್ಷತ್ರಗಳತ್ತ ನೋಟ ನೆಟ್ಟವಳ ಪಕ್ಕದಲ್ಲಿ ಯಾರೋ ನಿಂತಿರುವ ಅನುಭವವಾದಾಗ ಅತ್ತ ತಿರುಗಿದವಳು ಒಮ್ಮೆ ಭಯದಲ್ಲಿ ಹೌಹಾರಿ, ಹೋಯ್, ನಿನಗೆ ಒಳಗಡೆ ಬರುವಾಗ ನನ್ನ ಕರೆಯಲು ಆಗೋಲ್ವಾ? ದೆವ್ವದ ಹಾಗೆ ಹತ್ತಿರ ಬಂದು ನಿಂತಿದ್ದೀಯಾ? ಹಬ್ಬ, ಒಮ್ಮೆಲೆ ಜೀವ ಹೋಗಿರೋದು ಮಂಗ, ನಾಯಿ, ದುಶ್ ಅನ್ನಬೇಕಾದರೆ ತಕ್ಷಣ ತನ್ನತ್ತ ತಿರುಗಿದವನ ಹೊರಸಿಗೆ ಕೊನೆಯ ಪದ ಪೂರ್ತಿಯಾಗಿ ಹೊರಬರಲೇ ಇಲ್ಲ. ಯಾರದು ದುಶ್ಯಾಸನ ಎನ್ನುತ್ತಾ ಅವಳ ಮತ್ತಷ್ಟು ಸನಿಹ ಸರಿದವನ ವರ್ತನೆಗೆ ಗಾಬರಿಗೊಂಡ ನಿವೇದಿತಾ ತಕ್ಷಣ, ಹತ್ತಿರ ಯಾಕೆ ಬರುತ್ತಿದ್ದೀಯಾ? ಏನು ನನ್ನ ಮೈಮೇಲೆ ಹತ್ತಿ ಮಾತನಾಡಬೇಕಾ ನಿನಗೆ? ದೂರದಿಂದಲೇ ಮಾತನಾಡು ಈಡಿಯಟ್ ಅಂತ ಸೊಂಟದ ಮೇಲೆ ಕೈಯಿಟ್ಟು ಬೈಯುತ್ತಿದ್ದವಳನ್ನು ನೋಡಿದವನಿಗೆ ಕಾಲೇಜಿನಲ್ಲಿರುವಾಗಿನ ಶ್ರೀನಿಧಿ ನೆನಪಾಗಿತ್ತು. ಅವಳಿಂದ ದುಶ್ಯಾಸನ ಎನ್ನುವ ಪದವನ್ನು ಕೇಳಿದ ಬಳಿಕ ಅವಳನ್ನು ಕಾಡಿಸಬೇಕೆಂದು ಅವಳನ್ನು ಕರೆಯದೆ ಕೋಣೆಗೆ ಬಂದು ಬಾಲ್ಕನಿಯಲ್ಲಿರುವವಳ ಹತ್ತಿರ ನಿಂತಿದ್ದನು. ಆದರೆ ಅವಳ ಆರೋಗ್ಯದ ನೆನಪಾದಾಗ ತನ್ನ ವರ್ತನೆಗೆ ಬೈದುಕೊಂಡು ಅವಳಿಂದ ಸ್ವಲ್ಪ ದೂರ ಸರಿದು, ಅಲ್ಲ, ದಿನ ರಾತ್ರಿ ಈ ಬಾಲ್ಕನಿಯಲ್ಲಿ ಬಂದು ನಿಲ್ಲುತ್ತೀಯಲ್ಲ, ಅದು ಇಷ್ಟೊಂದು ಕೋಲ್ಡ್ ಇದೆ ಹೊರಗಡೆ, ಊಟ ಮಾಡಿ ಬಂದು ಮಾತ್ರೆ ತಗೊಂಡು ಮಲಗಬೇಕು ತಾನೇ ಎಂದವನನ್ನು ಕೆಕ್ಕರಿಸಿ ನೋಡಿ, ಹೌದು, ನೀನೊಬ್ಬ ಬಾಕಿ ಇದ್ದೆ ಇದನ್ನು ಹೇಳಲು. ಅಲ್ಲ, ಬೆಳಿಗ್ಗೆಯಿಂದ ಅದನ್ನೇ ಮಾಡುವುದು ತಾನೇ ನಾನು. ತಿನ್ನು, ಮಾತ್ರೆ ತಗೋ, ಮಲಗು, ಇದಿಷ್ಟೇ ಜೀವನ ಆಗಿಬಿಟ್ಟಿದೆ ನನ್ನದು ಎಂದ ಅವಳ ಧ್ವನಿಯಲ್ಲಿದ್ದ ಬೇಸರವನ್ನು ಗಮನಿಸಿ ಏನೋ ಹೇಳಲು ಹೊರಟವನನ್ನು ಅವಳ ಮಾತು ತಡೆದಿತ್ತು. ಮುಂಚೆಯಾದರೂ ಆಫೀಸ್ ವರ್ಕ್ ಅಂತ ಬ್ಯುಸಿಯಾಗಿರುತ್ತಿದ್ದೆ, ಈಗ ಬೆಳಿಗ್ಗೆಯಿಂದ ಸಂಜೆ ಮನೆಯಲ್ಲೇ. ಆಫೀಸಿನಿಂದ ಬರುವಾಗಲೇ ನೀವೆಲ್ಲ ಬಳಲಿ ಬಂದಿರುತ್ತೀರಿ, ಇನ್ನು ನನ್ನ ಜೊತೆ ಮಾತೆಲ್ಲಿ? ಸಿಂಚು ಅಂತೂ ಕಿವಿಗೆ ಯಾರೋ ಮೊಬೈಲನ್ನು ಅಂಟಿಸಿದ್ದಾರೆ ಎನ್ನುವ ಹಾಗೆ ಊಟ ತಿಂಡಿಯ ಸಮಯ ಬಿಟ್ಟು ಉಳಿದೆಲ್ಲ ಸಮಯ ಅವಳ ಕಿವಿಯ ಪಕ್ಕ ಮೊಬೈಲ್ ಇರುತ್ತದೆ. ಅಲ್ಲ, ಈ ಪಿಯೂಷ್ ನಿಜವಾಗಲೂ ಪೊಲೀಸಾ? ಅವನಿಗೆ ಅಷ್ಟೆಲ್ಲ ಮಾತನಾಡುವಷ್ಟು ಫ್ರೀ ಇರುತ್ತದಾ ಅಂತ ತನ್ನಷ್ಟಕ್ಕೆ ಮಾತನಾಡುತ್ತಲೇ ಇದ್ದವಳ ಕೈ ಹಿಡಿದು ಅವಳ ಕೈಯಲ್ಲಿ ಮೊಬೈಲ್ ಇಟ್ಟಿದ್ದ. ಆಶ್ಚರ್ಯದಲ್ಲೇ ಅವನತ್ತ ನೋಡಿ,
ಮೊಬೈಲನ್ನು ಹಿಂದೆ ಮುಂದೆ ತಿರುಗಿಸಿ ತನ್ನದೇ ಮೊಬೈಲ್ ಎಂದು ಖಚಿತವಾದಾಗ ಆದ ಖುಷಿಗೆ ಇಹವನ್ನೇ ಮರೆತು ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು. ಆಸ್ಪತ್ರೆಯಿಂದ ಬಂದ ಮೇಲೆ ತನ್ನ ಜೊತೆಗೆ ಅವಳ ಬದಲಾದ ವರ್ತನೆಯ ಜೊತೆ ಆಗಾಗ ಅವಳ ಈ ರೀತಿಯ ಸನಿಹದಿಂದ ಸಾಮ್ರಾಟ್ ತಲೆಕೆಟ್ಟು ಹೋಗುತ್ತಿತ್ತು. ಅವಳ ಬಿಗಿಯಾದ ಹಿಡಿತವನ್ನು ಗಮನಿಸಿ, ತೂ, ನನ್ನದು ಒಂದು ಜನ್ಮ. ಪ್ರೀತಿಸಿದವಳು ಇಷ್ಟೊಂದು ಸನಿಹವಿದ್ದರೂ ಆ ಮಧುರಾನುಭೂತಿಯನ್ನು ಅನುಭವಿಸುವ ಹಾಗೂ ಇಲ್ಲ. ಅವಳಿಗೆ ನಾನು ಯಾರು, ಏನು ಎಂದೆಲ್ಲ ನೆನಪಿದ್ದರೂ ಅವಳ ಜೊತೆ ಅಪರಿಚಿತನಾಗಿ ವರ್ತಿಸಬೇಕು. ಕಾರಣ ಅವಳ ಹೆಲ್ತ್. ಇನ್ನೂ ಏನೇನೋ ಅನುಭವಿಸಬೇಕು ನಾನು ಎಂದು ಮನಸ್ಸಲ್ಲೇ ಗೊಣಗುತ್ತಿದ್ದರೆ ಅವನನ್ನು ತಬ್ಬಿಕೊಂಡೇ ಇದ್ದ ನಿವೇದಿತಾ ತಕ್ಷಣ ವಾಸ್ತವಕ್ಕೆ ಬಂದು ಅವನಿಂದ ದೂರ ಸರಿದು, ಓ ಗಾಡ್, ನಿವಿ, ಆರ್ ಯು ಮ್ಯಾಡ್? ಹೋಗಿ ಹೋಗಿ ಅವನನ್ನು ಇಷ್ಟು ಹೊತ್ತು ನಿಜವಾಗಲೂ ನಿನ್ನ ತಲೆ ಕೆಟ್ಟಿದೆ ಎಂದು ಮನಸ್ಸಲ್ಲೇ ತನಗೆ ಬೈದುಕೊಂಡು, ಐ ಆಮ್ ಸಾರಿ, ಅದು ಮೊಬೈಲ್ ಸಿಕ್ಕ ಖುಷಿಯಲ್ಲಿ ಅನ್ನುತ್ತಾ ಮಾತನಾಡಲು ಪದ ಹುಡುಕುತ್ತಿದ್ದವಳ ವರಸೆಗೆ ನಕ್ಕು, ಇಟ್ಸ್ ಓಕೆ, ನೋಡು, ಮೊಬೈಲ್ ಸಿಕ್ಕಿದೆ ಎಂದು ಪೂರ್ತಿ ದಿನ ಅದರಲ್ಲೇ ಇರಬೇಡ. ಈ ಕ್ಷಣದಿಂದ ನಿನ್ನ ಆರೋಗ್ಯದಲ್ಲಿ ಏನಾದರೂ ಅಲ್ಪ ಸ್ವಲ್ಪ ಹೆಚ್ಚು ಕಮ್ಮಿಯಾದರೂ ಅದಕ್ಕೆ ನಾನೇ ಜವಾಬ್ದಾರಿ ಎಂದು ಹೇಳಿದ ಮೇಲೆ ಅಂಕಲ್ ಈ ಮೊಬೈಲ್ ನನಗೆ ಕೊಟ್ಟದ್ದು. ಸೊ ಜಾಗ್ರತೆ. ಹಾಗೆಯೇ ಇನ್ನೊಮ್ಮೆ ನೀನು ಇಷ್ಟು ರಾತ್ರಿಯಲ್ಲಿ ಬಾಲ್ಕನಿಗೆ ಬಂದು ನಿಂತದ್ದು ನಾನು ನೋಡಿದರೆ ಅಂಕಲ್ ಆಂಟಿ ಇಬ್ಬರಲ್ಲೂ ಹೇಳುತ್ತೇನೆ. ನಿನ್ನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸು. ಯಾಕೆಂದರೆ ನೀನು ಆಸ್ಪತ್ರೆಯಲ್ಲಿರುವಾಗ ಈ ಮನೆಯವರು ಅದೆಷ್ಟು ರಾತ್ರಿ ನಿದ್ದೆ ಬಿಟ್ಟು ನಿನಗಾಗಿ ಕಣ್ಣೀರು ಹಾಕಿದ್ದಾರೆ ಎನ್ನುವುದು ನಿನಗೆ ಗೊತ್ತಿಲ್ಲ. ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಗುಡ್ ನೈಟ್ ಎನ್ನುತ್ತಾ ಅವಳ ಮಾತಿಗೂ ಕಾಯದೆ ಅಲ್ಲಿಂದ ಹೊರಗಡೆ ನಡೆದನು. ತಕ್ಷಣ ಬಾಲ್ಕನಿಯಿಂದ ಹೊರಗಡೆ ಬಂದು ಡ್ರಾಯರಲ್ಲಿದ್ದ ಇಯರ್ಫೋನ್ ತೆಗೆದುಕೊಂಡು ಮಂಚದ ಮೇಲೆ ಕುಳಿತು ಸ್ವಿಚ್ ಆಫ್ ಆಗಿದ್ದ ಮೊಬೈಲ್ ಆನ್ ಆದ ನಿಮಿಷಗಳಲ್ಲಿ ನೂರಾರು ಮೇಲ್, ವಾಟ್ಸಪ್, ಮಿಸ್ಡ್ ಕಾಲ್, ಮೆಸೇಜ್, ಹೀಗೆ ನೋಟಿಫಿಕೇಷನ್ ಸದ್ದು ಪೂರ್ತಿ ಕೋಣೆಯನ್ನು ಆವರಿಸಿಕೊಂಡಾಗ ಮೊಬೈಲಿಗೆ ಇಯರ್ಫೋನ್ ಸಿಕ್ಕಿಸಿ 1-5 ನಿಮಿಷ ಸುಮ್ಮನೆ ಕುಳಿತಳು. ನೋಟಿಫಿಕೇಷನ್ ಬರುವುದು ನಿಂತಾಗ ಮೊಬೈಲ್ ಕೈಯಲ್ಲಿ ಹಿಡಿದು ಮೇಲ್ ಅಲ್ಲಿ ಆರ್ಯ ಕಳುಹಿಸಿದ ಆಡಿಯೋ ರೆಕಾರ್ಡಿಂಗ್ ನೋಡಿ ಅಲ್ಲಿದ್ದ ಎಲ್ಲ ಆಡಿಯೋ ಫೈಲನ್ನು ಡೌನ್ಲೋಡ್ ಮಾಡಿ ಗಡಿಯಾರದತ್ತ ದೃಷ್ಟಿ ಹಾಯಿಸಿದಾಗ ಸಮಯ ಸರಿಸುಮಾರು 11 ಗಂಟೆ. ಒಮ್ಮೆ ಮಲಗೋಣ ಎಂದುಕೊಂಡಳಾದರೂ ಇಷ್ಟು ದಿನ ತಲೆ ತಿನ್ನುತ್ತಿದ್ದ ವಿಷಯ ಕಣ್ಣೆದುರೇ ಇರುವಾಗ ಮಂಚಕ್ಕೆ ಹೊರಗಿ ಇಂಟರ್ನೆಟ್ ಆಫ್ ಮಾಡಿ ಕಿವಿಗೆ ಇಯರ್ಫೋನ್ ಸಿಕ್ಕಿಸಿ ಕೋಣೆಯ ದೀಪ ಹಾರಿಸಿ ಆಡಿಯೋ ಪ್ಲೇ ಮಾಡಿದಳು. ಮೊದಮೊದಲು ಸಾಮ್ರಾಟ್ ಮಾತುಗಳಿಗೆ ಕಿವಿಯಾದವಳಿಗೆ ಅವನ ಕಾಲೇಜು ಜೀವನವನ್ನು ನೆನೆಸಿಕೊಂಡು ಅಕ್ಷರಶಃ ಬೆಚ್ಚಿ ಬಿದ್ದಳು. ಅದರ ಬಗ್ಗೆ ಜಾಸ್ತಿ ಯೋಚಿಸಲು ಹೋಗದೆ ಮುಂದಿನ ಆಡಿಯೋ ಕೇಳುವಾಗ ಕಣ್ಮುಂದೆ ಅವಳ ಕಾಲೇಜು ದಿನಗಳು, ಪ್ರಗತಿ, ಅರುಣಮ್ಮ ಎಲ್ಲ ಹಾಗೆ ಸರಿದು ಹೋಗಿ ಅವಳ ತುಟಿ ಅಂಚಲ್ಲಿ ಅಂದವಾದ ನಗುವರಳಿತ್ತು. ನಂತರ ಅವರಿಬ್ಬರ ಗೆಳೆತನ ಹಾಗೂ ಪ್ರೀತಿಯ ಬಗೆಗಿನ ಮಾತುಗಳು ಕೇಳಿದವಳ ಕಣ್ಣಂಚು ಒದ್ದೆಯಾಗಿ ಅವನ ಮಾತಿನಲ್ಲಿ ತನ್ನ ಮೇಲೆ ಅವನಿಗಿರುವ ಪ್ರೀತಿಯ ಆಳವನ್ನು ತಿಳಿದಾಗ ಒಮ್ಮೆಲೆ ಆಡಿಯೋ ನಿಲ್ಲಿಸಿ ಸ್ವಲ್ಪ ಹೊತ್ತು ಮೌನವಾಗಿ ಕುಳಿತಳು. ಮುಂದಿನ ಸಾಮ್ರಾಟ್ ಮಾತೆಲ್ಲ ಅವರಿಬ್ಬರ ಪ್ರೀತಿಯ ಅಂತ್ಯದ ಬಗ್ಗೆ ಸಾಗಿದಾಗ ಒಮ್ಮೆ ನಾನು ಸಮರ್ಥ್ ಮಾತಿನಿಂದ ಸಾಮ್ರಾಟ್ ಹಾಗೂ ಅವನ ಪ್ರೀತಿಯ ಮೇಲೆ ಸಂಶಯ ಪಟ್ಟೆನಾ ಅಂತನಿಸಿದ ಮರುಕ್ಷಣ ಇಲ್ಲ. ಸಮರ್ಥ್ ಅಂದು ಸಾಮ್ರಾಟ್ ಬಗ್ಗೆ ಹೇಳಿದ ಎಲ್ಲವನ್ನೂ ಸಾಮ್ರಾಟ್ ಖುದ್ದಾಗಿ ನನ್ನ ಬಳಿ ಅವನ ಪ್ರೀತಿಯನ್ನು ಹೇಳುವ ಮೊದಲೇ ಹೇಳಬಹುದಿತ್ತು. ಆಗ ಇಷ್ಟೆಲ್ಲ ಅನಾಹುತ ಆಗುತ್ತಲೇ ಇರಲಿಲ್ಲ ಅಂತ ತನ್ನನ್ನು ಸಮಾಧಾನ ಮಾಡಿಕೊಂಡು ಉಳಿದ ಆಡಿಯೋ ಕೇಳಿದವಳಿಗೆ ಸಾಮ್ರಾಟ್ ಅಪ್ಪನ ಸಾವು ನಂತರ ಒಬ್ಬಂಟಿಯಾಗಿ ಅವನು ಅನುಭವಿಸಿದ ನೋವಿನ ಜೊತೆ ಪ್ರೀತಿಯ ನೆನಪುಗಳನ್ನು ಹೇಳಿಕೊಂಡವನ ಧ್ವನಿ ಹೇಗೆ ಕೊನೆಗೆ ಗದ್ಗದಿತವಾಗಿತ್ತೋ ನಿವೇದಿತಾ ಕೂಡ ಆ ಎಲ್ಲ ಮಾತುಗಳನ್ನು ಕೇಳಿ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು. ಸಮಯದ ಪರಿವೇ ಅವಳಿಗಿರಲಿಲ್ಲ. ಆಡಿಯೋದಲ್ಲಿನ ಸಾಮ್ರಾಟ್ನ ಪ್ರತಿಯೊಂದು ಮಾತುಗಳು, ಅದರಲ್ಲಿನ ನೋವು, ಯಾತನೆ, ಅವನ ಮೇಲಿರುವ ಅವಳ ಅಭಿಪ್ರಾಯವನ್ನೇ ಬದಲಿಸುತ್ತಾ ಮುನ್ನುಡಿ ಬರೆದಿತ್ತು. ನನ್ನ ಜೀವನದಲ್ಲಿ ಪ್ರೀತಿಯ ನಾಟಕವಾಡಿ ಎಲ್ಲ ಹುಡುಗಿಯರಂತೆ ನನ್ನನ್ನು ಕೂಡ ಹಿಂಚಿಂಚಾಗಿ ಅನುಭವಿಸಿ ಖುಷಿಪಟ್ಟವನು ನಾನು ಅವನಿಂದ ದೂರಾದ ಮೇಲೆ ಅದೆಷ್ಟು ಹುಡುಗಿಯರ ಜೊತೆ ಪ್ರೀತಿಯ ನಾಟಕ ಆಡುತ್ತಾ ಬದುಕುತ್ತಿದ್ದಾನೋ ಎಂದುಕೊಂಡಿದ್ದೆ. ಆದರೆ ಅನ್ನುತ್ತಾ ಕಣ್ಣೀರು ಹಾಕುತ್ತಲೇ, ಸಾರಿ ಆದಿ, ಕೊನೆಗೂ ನಾನು ನಿನ್ನನ್ನು ಅರ್ಥ ಮಾಡಿಕೊಳ್ಳಲೇ ಇಲ್ಲ.
ನನ್ನ ಮೂಗಿನ ನೇರಕ್ಕೆ ಎಲ್ಲವನ್ನೂ ಯೋಚಿಸಿ ಒಂದೊಮ್ಮೆ ನನಗೆ ಅಪ್ಪ ಅಮ್ಮ ತಂಗಿ ಎಲ್ಲವೂ ಆಗಿದ್ದ ನಿನ್ನನ್ನು, ನಿನ್ನ ಪ್ರೀತಿಯನ್ನು ಕಳೆದುಕೊಂಡೆ. ನೀನೆಷ್ಟು ಒಳ್ಳೆಯವನು ಎಂದರೆ ದೇವರು ನನ್ನ ತಪ್ಪನ್ನು ತಿದ್ದಿಕೊಳ್ಳಲು ಪುನಃ ನಿನ್ನನ್ನು ನನ್ನ ಜೀವನದಲ್ಲಿ ಬರುವಂತೆ ಮಾಡಿದ. ಆದರೆ ನಾನು ಮಾಡಿದ್ದೇನು? ಮತ್ತಷ್ಟು ನಿನ್ನನ್ನು ಹೀಯಾಳಿಸಿ ನೋಯಿಸಿಬಿಟ್ಟೆ ಅನ್ನುತ್ತಾ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದವಳ ನೋವು ಕಣ್ಣೀರನ್ನು ಆ ಕೋಣೆಯ ಕತ್ತಲೆ ತನ್ನಲ್ಲಿ ಅಡಗಿಸಿಕೊಂಡರೆ, ಮಂಚದಲ್ಲಿ ಉರುಳಿ ಕಣ್ಣೀರು ಸುರಿಸುತ್ತಿದ್ದವಳ ನೋವನ್ನು ನೋಡಲಾರೆನು ಎನ್ನುವಂತೆ ನಿದ್ರೆ ಅವಳನ್ನು ಆವರಿಸಿಕೊಂಡಿತ್ತು. ಮುಂಜಾನೆ ಎಲ್ಲರೂ ಟಿಫನ್ನಿಗೆ ಬಂದು ಕುಳಿತರೆ ಸಾಮ್ರಾಟ್ ಆತುರದಲ್ಲಿ ಆಫೀಸಿಗೆ ತಯಾರಾಗಿ ನಿವೇದಿತಾ ಕೋಣೆಯನ್ನು ದಾಟಿ ಹೋಗಬೇಕು ಎನ್ನುವಾಗ ಮುಚ್ಚಿದ ಕದವನ್ನು ನೋಡಿ, ಇವಳೇನು ಇನ್ನೂ ಹೇಳಲಿಲ್ಲವಾ ಹೇಗೆ? ಅಲ್ಲ, ದಿನ ಇಷ್ಟು ಹೊತ್ತಲ್ಲಿ ಕೆಳಗಡೆ ಡೈನಿಂಗ್ ಟೇಬಲ್ ಬಳಿ ಅಣ್ಣ ತಂಗಿಯರ ಬೊಬ್ಬೆ ಕೇಳಿಸುತ್ತಾ ಇರುತ್ತದೆ. ಅಂಥದರಲ್ಲಿ ಇವತ್ತೇನು ಸುದ್ದಿಯೇ ಇಲ್ಲ ಎಂದವನ ತಲೆಯಲ್ಲಿ ನಿನ್ನೆ ರಾತ್ರಿ ಅವಳಿಗೆ ಮೊಬೈಲ್ ಕೊಟ್ಟ ನೆನಪಾದಾಗ, ಸಾಮ್ರಾಟ್ ನೀನಿವತ್ತು ಸತ್ತೆ ಅಷ್ಟೇ ಅನ್ನುತ್ತಾ ಅವಸರದಲ್ಲೇ ಬಾಗಿಲನ್ನು ತಳ್ಳಿ ಒಳಗಡೆ ಹೋದರೆ, ಇನ್ನೂ ಮಲಗಿರುವವಳನ್ನು ನೋಡಿ ಬೆಳಿಗ್ಗೆಯೇ ಮೊಬೈಲ್ ಕೊಡೋಣ ಅಂದುಕೊಂಡೆ. ಆದರೆ ಹಾಳು ಮನಸ್ಸಿಗೆ ಅವಳು ಬೇಸರದಲ್ಲಿ ಇರುವುದನ್ನು ನೋಡಲಾಗುವುದಿಲ್ಲ ಅಂತ ಈ ಮನಸ್ಸಿನ ಮಾತು ಕೇಳಿ, ಇವಳ ಆರೋಗ್ಯಕ್ಕೆ ಏನಾದರೂ ಆದರೆ ಮನೆಯವರೆಲ್ಲ ನನ್ನನ್ನು ಅಟ್ಟಾಡಿಸಿಕೊಂಡು ಬಾರಿಸುತ್ತಾರೆ ಅಷ್ಟೇ ಎಂದು ತಲೆ ಕೆರೆದುಕೊಂಡು ಅವಳ ಹತ್ತಿರ ಹೋಗಿ ಕಡಲ ತೀರದ ಮನೆಯಲ್ಲಿ ಬಿಟ್ಟರೆ ಏನು ಗತಿ ಅಂದುಕೊಳ್ಳುತ್ತಾ, ವರ್ಷಗಳ ಬಳಿಕ ಮಗುವಿನಂತೆ ಮಲಗಿರುವವಳನ್ನು ನೋಡಿ ಎಬ್ಬಿಸಲು ಮನಸ್ಸಾಗದೆ ಅವಳನ್ನೇ ನೋಡುತ್ತಾ ನಿಂತವನಿಗೆ ಅತ್ತೆಯ ಕರೆ ಎಚ್ಚರಿಸಿತು. ಅವಳ ಕೆನ್ನೆ ತಟ್ಟಿ 5-6 ಬಾರಿ ನಿವಿ ಎಂದರು. ಒಂದು ಚೂರು ಅಲುಗಾಡದೆ ಮಲಗಿರುವವಳನ್ನು ನೋಡಿ ಹಣೆ ನೀಯುತ್ತಿದ್ದವನ ದೃಷ್ಟಿ ಪಕ್ಕದಲ್ಲೇ ಇದ್ದ ಮೊಬೈಲ್ ಹಾಗೂ ಅದಕ್ಕೆ ಸಿಕ್ಕಿಸಿದ್ದ ಇಯರ್ಫೋನ್ ಮೇಲೆ ಹರಿದಾಗ, ರಾತ್ರಿ ಇಡೀ ಮೊಬೈಲಲ್ಲೇ ಮುಳುಗಿದ್ದಾಳಾ ಹೇಗೆ? ಈಡಿಯಟ್, ತನ್ನ ಹೆಲ್ತ್ ಸರಿಯಿಲ್ಲ, ಬೇಗ ಮಲಗಬೇಕು ಎನ್ನುವ ಯೋಚನೆಯೂ ಅವಳಿಗಿಲ್ಲ ಎಂದು ತುಸು ಕೋಪದಲ್ಲೇ ಜೋರಾಗಿ ಅವಳ ರಟ್ಟೆ ಹಿಡಿದು ಎಬ್ಬಿಸಿದಾಗ, ತಡಬಡಿಸಿಕೊಂಡು ಎದ್ದವಳು ಎದುರು ತನ್ನನ್ನೇ ಕೋಪದಲ್ಲೇ ನೋಡುತ್ತಿರುವವನನ್ನು ನೋಡಿ, ಈಗ ರಾತ್ರಿ ಇಡೀ ಮೊಬೈಲ್ ನೋಡಿಕೊಂಡು ಕುಳಿತಿದ್ದಕ್ಕೆ ಸರಿಯಾಗಿ ಬೈಯುತ್ತಾನೆ ಇವನು, ಛೇ ಅನ್ನುತ್ತಾ ಕಣ್ಣುಜ್ಜುವ ನೆಪ ಮಾಡಿಕೊಂಡು ಮನಸ್ಸಲ್ಲೇ ಮಾತನಾಡಿಕೊಳ್ಳುತ್ತಿದ್ದವಳನ್ನು ಗಮನಿಸಿ, ಮೊದಲೇ ನಿದ್ದೆಯಿಲ್ಲದೆ ಕೆಂಪಾದ ಕಣ್ಣನ್ನು ಇನ್ನಷ್ಟು ಉಜ್ಜಬೇಡ, ನಿನಗೆ ಮೊಬೈಲ್ ಕೊಡಲೇಬಾರದಿತ್ತು ಅಂತ ಮನಸ್ಸಲ್ಲೇ ನನಗೆ ಇಡೀ ಶಾಪ ಹಾಕುವ ಬದಲು ಹೋಗಿ ಫ್ರೆಶ್ ಆಗಿ ಬಾ, 1:10 ಆಗುತ್ತಾ ಬಂತು ಅನ್ನುತ್ತಾ ಅಲ್ಲಿಂದ ಹೊರಟವನ ಕೈ ನಿವೇದಿತಾ ಹಿಡಿದಿದ್ದಳು. ಅವಳತ್ತ ತಿರುಗಿ ಕಣ್ಸನ್ನೆಯಲ್ಲೇ ಏನು ಎಂದವನಿಗೆ ಐ ಆಮ್ ಸಾರಿ ಎಂದಾಗ, ಇಟ್ಸ್ ಓಕೆ, ನಾಳೆ ಇದೇ ರಿಪೀಟ್ ಆದರೆ ಮೊಬೈಲ್ ವಾಪಸ್ ಅಂಕಲ್ ಕೈಗೆ ಕೊಡುತ್ತೇನೆ ಅಷ್ಟೇ, ಫ್ರೆಶ್ ಆಗಿ ತಿಂಡಿಗೆ ಬಾ ಅನ್ನುತ್ತಾ ಅಲ್ಲಿಂದ ಹೊರಗಡೆ ನಡೆದನು. ನಿವೇದಿತಾ ಕೆಳಗಡೆ ಬರುವಾಗ ಯಾರೂ ಆಫೀಸಿಗೆ ಹೋಗದೆ ಎಲ್ಲ ಸೋಫಾದಲ್ಲೇ ಕುಳಿತಿದ್ದರು. ಅಲ್ಲೇ ಇದ್ದ ತಾಯಿಯ ಬಳಿ ಹೋಗಿ ಅವಳು ಏನಾದರೂ ಕೇಳುವ ಮೊದಲೇ ಅವಳನ್ನು ನೋಡಿದ ರಜನಿ, ನಾಳೆಯಿಂದ ನೀನು 6 ಗಂಟೆಗೆ ಎದ್ದು ಎದುರುಗಡೆ ಗಾರ್ಡನ್ನಲ್ಲಿ ಸ್ವಲ್ಪ ಸುತ್ತಾಡಿ ಆಮೇಲೆ ಯೋಗ ಶುರು ಮಾಡಬೇಕು. ರೆಸ್ಟ್ ನೆಪದಲ್ಲಿ ದಿನದಿಂದ ದಿನಕ್ಕೆ ನೀನು ಸೋಮಾರಿ ಆಗುತ್ತಿದ್ದೀಯ. ರಾತ್ರಿ ಬಾಲ್ಕನಿಯಲ್ಲಿ ನಿಂತಿರುತ್ತೀಯಂತಲ್ಲ, ಬೇಗ ನಿದ್ದೆ ಮಾಡಬಾರದಾ? ಕಣ್ಣು ನೋಡು, 4 ದಿನ ನಿದ್ದೆ ಬಿಟ್ಟವರ ಹಾಗೆ ಆಗಿದೆ. ಈಗ ನಡಿ ತಿಂಡಿ ತಿನ್ನು ಅಂತ ಅವಳನ್ನು ಡೈನಿಂಗ್ ಟೇಬಲ್ ಪಕ್ಕ ಕಳುಹಿಸಿದರು. ತಿಂಡಿ ತಿನ್ನುತ್ತಲೇ ಎದುರಿದ್ದ ತಾಯಿಯ ಬಳಿ, ಅಮ್ಮ ಎಲ್ಲ ಇಲ್ಲೇ ಇದ್ದಾರೆ, ಆಫೀಸಿಗೆ ಹೋಗಲ್ವಾ ಎಂದಾಗ, ಪಿಯೂಷ್ ಮತ್ತು ಪ್ರಶಾಂತಿಯವರು ಬರುತ್ತಿದ್ದಾರೆ. ಹೇಗೂ ಮದುವೆಗೆ ಉಳಿದಿರುವುದು 1.5 ತಿಂಗಳು ಅಷ್ಟೇ. ಪಿಯೂಷ್ಗೆ ನಾಳೆಯಿಂದ ಎಲೆಕ್ಷನ್ ಡ್ಯೂಟಿಗೆ ಹಾಕಿದ್ದಾರಂತೆ. ಫ್ರೀ ಇರೋಲ್ಲ, ಇವತ್ತೇ ಬರುತ್ತೇನೆಂದು ಹೇಳಿದ್ದಾನೆ ಅಂದಾಗ ತಲೆಯಾಡಿಸಿ ತಿಂಡಿ ತಿನ್ನುತ್ತಿದ್ದವಳ ನೋಟ ಅಚಾನಕ್ಕಾಗಿ ಸಾಮ್ರಾಟ್ ಅತ್ತ ಹೊರಳಿದಾಗ, ಅವನು ಲ್ಯಾಪ್ಟಾಪಲ್ಲಿ ಅಖಿಲಿಗೆ ಪ್ರಾಜೆಕ್ಟ್ ಬಗ್ಗೆ ತೋರಿಸುತ್ತಾ ಏನೋ ಹೇಳುತ್ತಿದ್ದನು. ಆಡಿಯೋದಲ್ಲಿನ ಅವನ ಮಾತುಗಳು ನೆನಪಾದಾಗ ಅವನನ್ನೇ ನೋಡುತ್ತಾ ತಿಂಡಿ ತಿಂದು ಮುಗಿಸಿದಳು. ಅಪ್ಪನ ಬಳಿ ಹೋಗುವ ಮೊದಲೇ ಪಿಯೂಷ್ ತಾಯಿಯ ಜೊತೆ ಬಂದಾಗ ಎಲ್ಲರೂ ಎದ್ದು ನಿಂತು ಅವರನ್ನು ಸ್ವಾಗತಿಸಿದರು. ರಜನಿ ಬಂದವರಿಗೆ ತಿಂಡಿ ತಿನ್ನಲು ಬಲವಂತ ಮಾಡಿದರೆ ಅವರು ಈಗಷ್ಟೇ ತಿಂದು ಬಂದಿರುವುದಾಗಿ ಹೇಳಿ ನಿರಾಕರಿಸಿದರು. ಮೊದಲು 2 ಪರಿವಾರಗಳು ಪಂಡಿತರು ಹೇಳಿದ ದಿನಾಂಕದಲ್ಲಿ ಒಂದನ್ನು ಆರಿಸಿ ಮದುವೆ ಎಲ್ಲಿ ಹೇಗೆ ಎನ್ನುವ ನಿರ್ಧಾರ ವಾಸುದೇವ್ ಪಿಯೂಷ್ಗೆ ಬಿಟ್ಟಿದ್ದರು. ಅಂಕಲ್, ಇಫ್ ಯು ನಾಟ್ ಮೈಂಡ್, ಮದುವೆ ಸಿಂಪಲ್ ಆಗಿ 2 ಫ್ಯಾಮಿಲಿ ನಡುವೆ ಸಿಟಿಯಿಂದ ಹೊರಗಡೆ ಇರುವ
ನನ್ನ ಗೆಳೆಯ ಚಾರ್ಲಿಯ ಫಾರ್ಮ್ ಹೌಸಲ್ಲಿ ಮಾಡೋಣವಾ? ಸಿಂಚುಗೆ ಕೂಡ ಆಡಂಬರದ ಮದುವೆ ಇಷ್ಟವಿಲ್ಲವಂತೆ. ಅಲ್ಲದೆ ಆಗಲೇ ಒಮ್ಮೆ ಎಂದವನ ಮಾತಿಗೆ ಅಖಿಲ್ ತಕ್ಷಣ ಎಸ್ ಡ್ಯಾಡ್, ಚಾರ್ಲಿಯ ಫಾರ್ಮ್ ಹೌಸ್ ಯಾವುದೇ ರೆಸ್ಟೋರೆಂಟ್ಗಿಂತ ಕಡಿಮೆ ಇಲ್ಲ. ತುಂಬ ರಿಚ್ ಆಗಿ ನೇಚರ್ ನಡುವೆ ಸೂಪರ್ ಆಗಿದೆ. ನಾನೇ 10 ಸಲ ಅಲ್ಲಿ ಉಳಿದು ಬಂದಿದ್ದೇನೆ. ಪಿಯು ವಾಟ್ ಎ ಪ್ಲ್ಯಾನ್ ಮ್ಯಾನ್, ಸೂಪರ್ ಅನ್ನುತ್ತಾ ಎಲ್ಲರತ್ತ ನೋಡಿದರೆ ಯಾರೂ ಅವನ ಮಾತಿನಿಂದ ಖುಷಿಯಾದಂತೆ ಕಾಣಲಿಲ್ಲ. ಏನೋ ನೆನಪಾದಂತೆ ಜೇಬಲ್ಲಿದ್ದ ಮೊಬೈಲ್ ತೆಗೆದು ಡ್ಯಾಡ್, ಇದು ಚಾರ್ಲಿಯ ಫಾರ್ಮ್ ಹೌಸ್ ಫೋಟೋಸ್, ಒಮ್ಮೆ ನೋಡಿ ಎಂದು ಅವರ ಕೈಗೆ ಮೊಬೈಲ್ ಕೊಟ್ಟನು. ಎಲ್ಲರೂ ಫಾರ್ಮ್ ಹೌಸ್ ಫೋಟೋ ನೋಡಿ ಕಣ್ಣರಳಿಸಿ ಪಿಯೂಷ್ ಮಾತಿಗೆ ಒಪ್ಪಿ ಮದುವೆ 2 ಫ್ಯಾಮಿಲಿ ಹಾಗೂ ಅವರ ಗೆಳೆಯರ ನಡುವೆ ನಡೆದರೆ ವಾಸುದೇವ್ ಆಸೆಯಂತೆ ಮದುವೆ ರಿಸೆಪ್ಷನ್ ನಗರದ ಸ್ಟಾರ್ ಹೋಟೆಲ್ನಲ್ಲಿ ಎಂದು ನಿರ್ಧರಿಸಿದರು. ಆಫೀಸಿನಿಂದ ಬಂದ ಸಾಮ್ರಾಟ್ ಪ್ರತಿದಿನ ತಾವು ಬರುವಾಗ ಹಾಲ್ ಇಲ್ಲವೇ ಲಾನ್ನಲ್ಲಿ ಕುಳಿತಿರುತ್ತಿದ್ದ. ನಿವೇದಿತಾ ಇಂದು ಎಲ್ಲೂ ಕಾಣದೇ ಇದ್ದಾಗ ತನ್ನ ಕೋಣೆಗೆ ಹೋಗಿ ಫ್ರೆಶ್ ಆದವನು ಅವಳ ಕೋಣೆಯೊಳಗಡೆ ಕಾಲಿಟ್ಟವನಿಗೆ ನಗುತ್ತಾ ಫೋನಲ್ಲಿ ಮಾತನಾಡುತ್ತಿದ್ದವಳನ್ನು ನೋಡಿ ಅಲ್ಲಿಂದ ಹೊರಗಡೆ ಹೋಗಲು ಒಂದೆರಡು ಹೆಜ್ಜೆ ಇಟ್ಟವನು, ಆದಿ ಪ್ಲೀಸ್ ಸುಮ್ಮನೆ ಕಾರಣಗಳನ್ನೆಲ್ಲ ಕೊಡಬೇಡ. ಸಿಂಚು ಮದುವೆಗೆ 1.5 ತಿಂಗಳು ಇರುವಾಗಲೇ ನಿನಗೆ ಹೇಳಿದ್ದೇನೆ. ಸೊ ಅವಳ ಮದುವೆ ಮಿಸ್ ಮಾಡಿದೆ ಅಂತ ಇಟ್ಕೋ, ಲೈಫ್ ಲಾಂಗ್ ನಿನ್ನಲ್ಲಿ ಮಾತನಾಡೋಲ್ಲ ಎಂದ ಮಾತುಗಳನ್ನು ಕೇಳಿ ಅವಳತ್ತ ತಿರುಗಿ, ಹೋ ಆದಿ ಇವಳ ಕ್ಲೋಸ್ ಫ್ರೆಂಡ್ ಅಲ್ವಾ, ಮೊಬೈಲ್ ಸಿಕ್ಕಿದ್ದೇ ಸಿಕ್ಕಿದ್ದು, ಮನೆಯವರ ನೆನಪೇ ಇಲ್ಲ ಇವಳಿಗೆ ಅಂತ ಮನಸ್ಸಲ್ಲೇ ಗೊಣಗಿಕೊಂಡು ಅಲ್ಲಿಂದ ಹೊರಟವನನ್ನು ಸಾಮ್ರಾಟ್, ನಿಲ್ಲು 1 ನಿಮಿಷ. ಆದಿ ಬಾಯ್ ಕಣೋ, ಇನ್ನು ಯಾವಾಗ ಬೇಕಾದರೂ ಕಾಲ್ ಮಾಡು, ಮೊಬೈಲ್ ನನ್ನ ಹತ್ತಿರವೇ ಇರುತ್ತದೆ ಎನ್ನುವಾಗ, ಓಕೆ ಮಾರಾಯ, ಮೊಬೈಲ್ ಜಾಸ್ತಿ ಯೂಸ್ ಮಾಡೋಲ್ಲ. ಕತ್ತೆ, ನೀನೊಬ್ಬ ಬಾಕಿ ಇದ್ದೆ ಪ್ರವಚನ ಮಾಡಲು. ಇನ್ಯಾರ ಇದ್ದಾನಲ್ಲ ಸಾಮ್ರಾಟ್ ಭಾರದ್ವಾಜ್, CEO ಆಫ್ ಭಾರದ್ವಾಜ್ ಸ್ಟೀಲ್ಸ್, ಈಗಲೂ ಇಲ್ಲೇ ನನ್ನೆದುರು ನಿಂತು ನನ್ನನ್ನು ತಿನ್ನುವ ಹಾಗೆ ನೋಡುತ್ತಿದ್ದಾನೆ. ಓಕೆ ಅಂಕಲ್ ಆಂಟಿ ಎಲ್ಲರನ್ನೂ ಕೇಳಿದೆ ಅನ್ನು, ಬಾಯ್ ಟೇಕ್ ಕೇರ್ ಅನ್ನುತ್ತಾ ಕರೆ ತುಂಡರಿಸಿ ತನ್ನನ್ನೇ ನೋಡುತ್ತಿರುವವನ ಹತ್ತಿರ ಬಂದು ಕೇವಲ 20 ನಿಮಿಷ ಅಷ್ಟೇ ಅವನಲ್ಲಿ ಮಾತನಾಡಿದ್ದು. ದಿನಪೂರ್ತಿ ಕೆಳಗಡೆಯೇ ಇದ್ದೆ, ಫೋನ್ ಕೂಡ ಜಾಸ್ತಿ ಯೂಸ್ ಮಾಡಿಲ್ಲ, ಬೇಕಾದರೆ ಅಮ್ಮನನ್ನು ಕೇಳು. ಆದಿ ಫೋನ್ ಬಂತೆಂದು ಕೋಣೆಗೆ ಬಂದೆ ಅಷ್ಟೇ. ಇದೆಲ್ಲ ನಿನಗೆ ಯಾಕೆ ಹೇಳಿದೆ ಎಂದರೆ, ಕೆಳಗಡೆ ಹೋಗಿ ಇನ್ನೂ ಫಿಟ್ಟಿಂಗ್ ಇಟ್ಟು ಡ್ಯಾಡ್ ನನ್ನ ಮೊಬೈಲ್ ವಾಪಸ್ಸು ತೆಗೆದುಕೊಳ್ಳುವಂತೆ ಮಾಡಬೇಡ ಅಂತ ಚಿಕ್ಕ ಮಕ್ಕಳಂತೆ ವರದಿ ಒಪ್ಪಿಸುತ್ತಿದ್ದವಳನ್ನು ನೋಡಿದವನಿಗೆ ನಗು ಬಂದಿತ್ತು. ಅವನ ನಗು ನೋಡಿ ಕೋಪಗೊಂಡವಳಂತೆ ನಟಿಸುತ್ತಾ, ನಾನೇನು ಜೋಕ್ ಮಾಡಿದ್ದಲ್ಲ, ಇರುವ ವಿಷಯ ಹೇಳಿದ್ದು ಅಷ್ಟೇ ಅಂದಳು. ಓಕೆ ಮೇಡಮ್, ನಕ್ಕಿದ್ದಕ್ಕೆ ಸಾರಿ. ಹೌದು ಆದಿ ನಿನ್ನ ಬೆಸ್ಟ್ ಫ್ರೆಂಡ್ ತಾನೇ? ಅವನ ಬಗ್ಗೆ ನಿನ್ನ ಒಪಿನಿಯನ್ ಏನು? ಐ ಮೀನ್ ಹುಡುಗ ಹೇಗೆ ಏನು ಅಂತ ಅನ್ನುತ್ತಾ ಅಲ್ಲೇ ಇದ್ದ ಕುರ್ಚಿಯಲ್ಲಿ ಕುಳಿತು ಕೇಳಿದರೆ ಮಂಚದ ತುದಿಯಲ್ಲಿ ಕುಳಿತ ನಿವೇದಿತಾ, ಈ ಈಸ್ ಬೆಸ್ಟ್ ಗೈ, MBA ಮಾಡುವಾಗ ಪರಿಚಯವಾದವನು. ನಂತರ ನಾನೇ ಊಹಿಸದ ಹಾಗೆ ಬೆಸ್ಟ್ ಫ್ರೆಂಡ್ ಆಗಿಬಿಟ್ಟ. ಯುನೋ, ಕಾಲೇಜು ಮುಗಿಯುವಾಗ ಅವನು ನನಗೆ ಪ್ರಪೋಸ್ ಕೂಡ ಮಾಡಿದ್ದ ಎಂದವಳ ಮಾತಿಗೆ ಸಾಮ್ರಾಟ್ ಗಾಬರಿಯಲ್ಲಿ ತುಸು ಜೋರಾಗಿ ವಾಟ್ ಎಂದನು. ಈ ಕತೆ ಇನ್ನು ಮುಂದುವರೆಯುವುದು. ದಯವಿಟ್ಟು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ವಿಡಿಯೋ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.